ಲೆಟ್ ಮೀ ಟೀಚ್ ಯು ಮೈ ಡಿಯರ್ ಚಿಲ್ಡ್ರನ್. ವೆರಿ ಡಿಮ್ಯಾಂಡಲ್ಲಿರುವಂತಹ ಯಾವುದು ಅಂತ ಹೇಳಿದರೆ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಒಂದು ಪಾಠ ಇದೆ. ಆ ಪಾಠದಲ್ಲಿ ಬ್ಲೈಂಡ್ನೆಸ್ ಬಗ್ಗೆ ಒಂದು ಕ್ವಶನ್ ಇದೆ. ಏನು ಅಂದರೆ, ವಾಟ್ ಈಸ್ ದಿ ಒಪಿನಿಯನ್ ಆಫ್ ಜಾರ್ಜ್ ಲೂಯಿಸ್ ಬಾರ್ಗ್ಸ್ ಆನ್ ಹೀಸ್ ಬ್ಲೈಂಡ್ನೆಸ್? ಅವನಿಗೆ ಆ ಕುರುಡುತನದ ಬಗ್ಗೆ ಎಂತಹ ಅಭಿಪ್ರಾಯ ಇತ್ತು? ಯಾಕಂದರೆ ಜಾರ್ಜ್ ಲೂಯಿಸ್ ಬಾರ್ಗ್ಸ್ ಅಟ್ ದ ಏಜ್ ಆಫ್ 82 ಹಿ ಬಿಕಮ್ಸ್ ಕಂಪ್ಲೀಟ್ಲಿ ಬ್ಲೈಂಡ್. ಸಂಪೂರ್ಣವಾಗಿ ಬ್ಲೈಂಡ್ ಆಗಿಬಿಡ್ತಾರೆ. ಹಾಗಾಗಿ ಆ ಪ್ರಶ್ನೆ ಬರುವ ಸಾಧ್ಯತೆ ಇದೆ ಸರ್, ನೀವು ಅಪ್ಲೋಡ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ರಿ. ಹಾಗಾಗಿ ಆನ್ಸರನ್ನು ತೆಗೆದುಕೊಂಡು ಬಂದಿದ್ದೇನೆ. ಜಾಸ್ತಿ ನಿಮ್ಮ ಸಮಯವನ್ನು ನಾನು ಕಿಲ್ ಮಾಡಲ್ಲ. ವಿತಿನ್ 5 minutes ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಆನ್ಸರ್. ನನ್ನ ಪ್ರಕಾರ ಇದು ಬಂದರೆ 3 ಮಾರ್ಕ್ಸಿಗೆ ಬರಬೇಕು, ಇಲ್ಲ ಅಂದರೆ ಬರೋದೇ ಇಲ್ಲ. ಆಯಿತಾ? ಬನ್ನಿ. ಬ್ಲೈಂಡ್ನೆಸ್. ಹಾಗಿದ್ರೆ ಜಾರ್ಜ್ ಲೂಯಿಸ್ ಬಾರ್ಗ್ಸ್ ಹಿ ಸೇಸ್ ಏನಂತ ಹೇಳ್ತಾರೆ? ಸರ್, ಇಟ್ ಈಸ್ ಎ ವೇ ಆಫ್ ಮೈ ಲೈಫ್. ಇದು ನನ್ನ ಜೀವನದ ಒಂದು ಭಾಗ. ಎ ವೇ ಆಫ್ ಮೈ ಲೈಫ್ ದಟ್ ಈಸ್ ನಾಟ್ ಎಂಟೈರ್ಲಿ ಅನ್ಹ್ಯಾಪಿ. ನೀವು ನಾನು ಅಂದಾಗಿದ್ದೇನೆ ಅಂತ ಅನ್ಹ್ಯಾಪಿ ಇದ್ದೀನಿ ಅಂತ ಅಂದುಕೊಂಡಿದ್ದೀರಾ? ನೋ, ಐ ಆಮ್ ನಾಟ್ ಹ್ಯಾಪಿ ಆಲ್ಸೋ, ಐ ಆಮ್ ನಾಟ್ ಅನ್ಹ್ಯಾಪಿ ಆಲ್ಸೋ ಅಂತ. ಬಿಕಾಸ್ ನೋಡಿ, ನಾನು ಇವತ್ತೇನಾದರೂ ನಿಂದನೆ ಮಾಡಿದರೆ, ಇಫ್ ಐ ಡಿಸೈಡೆಡ್ ಏನು ಅಂತ ದಟ್ ದಿಸ್ ಬ್ಲೈಂಡ್ನೆಸ್ ಈಸ್ ಎ ಕರ್ಸ್ ಟು ಮೀ, ದೆನ್ ಐ ವಿಲ್ ನಾಟ್ ಬಿ ಹ್ಯಾಪಿ ಅಟ್ ಆಲ್ ಇನ್ ಮೈ ಲೈಫ್ ಅಂತ. ಇದು ನನಗೆ ಶಾಪ ಅಂತ ನಾನು ಅಂದ್ಕೊಂಬಿಟ್ರೆ, ದೇವರು ಕೊಟ್ಟಂಥ ಶಾಪ ಅಂತ. ಇದು ದೇವರು ಕೊಟ್ಟಂಥ ಶಾಪ ಅಲ್ಲ ಸರ್, ದೇವರು ಕೊಟ್ಟಂತಹ ವರ. ಅದಕ್ಕೆ ಹೇಳ್ತಾನೆ ನೋಡಿ ಏನಂತ, ಎ ರೈಟರ್ ಆ್ಯಂಡ್ ಹೀ ಬಿಲೀವ್ಸ್ ಜನರಲಿ ಆಲ್ ಪರ್ಸನ್ ಮಸ್ಟ್ ಥಿಂಕ್ ವಾಟ್ ಎವರ್ ಹ್ಯಾಪನ್ಸ್ ಟು ಹಿಮ್ ಆರ್ ಹರ್ ಈಸ್ ಎ ರಿಸೋರ್ಸ್. ಹಾಗಿದ್ರೆ ಅದನ್ನು ಶಾಪ ಅಂತ ತಗೋಬಾರ್ದು ಮಕ್ಕಳೇ, ಅದನ್ನು ಏನಂತ ತಿಳಿದುಕೊಳ್ಳಬೇಕು, ಅದನ್ನು ರಿಸೋರ್ಸ್ ಅಂತ ತಗೋಬೇಕು. ಅರ್ಥ ಆಯ್ತಾ? ಅದನ್ನು ಅರ್ಥ ಆಗತ್ತೆ ರೀ. ರಿಸೋರ್ಸ್ ಅಂದರೆ ಎಲ್ಲರಿಗೂ ಕೂಡ ವೆರಿ ಗುಡ್. ಮೆಟೀರಿಯಲ್ ಅಂತ, ಅದು ನಮ್ಮ ಜೀವನಕ್ಕೆ ಬಂದಂಥ ಒಂದು ರಿಸೋರ್ಸ್ ಅಂತ ತಗೋಬೇಕು. ಆಲ್ ಥಿಂಗ್ಸ್, ಜೀವನದಲ್ಲಿ ನಿಮಗೆ ಏನೇ ಕೂಡ ಕಷ್ಟ ಬಂದರೂ, ದುಃಖ ಬಂದರೂ, ಸುಖ ಬಂದರೂ, ಅಥವಾ ಎಂಜಾಯ್ಮೆಂಟ್ ಬಂದರೂ ಕೂಡ, ಆಲ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್ ಟು ಅಸ್ ಫಾರ್ ಅ ಪರ್ಪಸ್. ಇದು ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ ಈಗ ಬರಿಬೋದು. ಏನು? ಆಲ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್ ಟು ಅಸ್ ಫ್ರಮ್ ಗಾಡ್ ಫಾರ್ ಸಮ್ ಪರ್ಪಸ್. ಯಾವುದೋ ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಹ್ಯಾಂಡಿಕ್ಯಾಪ್ಟ್ ಮಾಡಿರ್ತಾನೆ. ಯಾವುದೋ ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಸುಂದರನನ್ನಾಗಿ ಮಾಡಿರ್ತಾನೆ. ಯಾವುದೋ ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮಿಂದ ಒಳ್ಳೆಯ ಕೆಲಸಗಳನ್ನು ತಗೊತಾ ಇರ್ತಾನೆ. ಯಾವುದೋ ಒಂದು ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಕುರುಡನನ್ನಾಗಿ ಮಾಡಿರ್ತಾನೆ. ಸೊ ಐ ಆಮ್ ಎ ಬ್ಲೈಂಡ್ ಮ್ಯಾನ್ ಟುಡೇ, ಬಟ್ ಐ ಆಮ್ ಎನ್ ಆರ್ಟಿಸ್ಟ್. ಅವರು ಜಾರ್ಜ್ ಲೂಯಿಸ್ ಬಾರ್ಗ್ಸ್, ಹೀ ಈಸ್ ಎ ಪೋಯೆಟ್, ಹೀ ಈಸ್ ಎ ಆರ್ಟಿಸ್ಟ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಆದರೆ 82ನೇ ವಯಸ್ಸಲ್ಲಿ ಅವರು ಬ್ಲೈಂಡ್ ಆಗ್ತಾರೆ. ಆ ಬ್ಲೈಂಡ್ ಆದಮೇಲೆ ಅವರ ಇಂಟರ್ವ್ಯೂ ರಾಬರ್ಟ್ ಆಲಿಫೆನೋ ಅಂತ ತಗೊಂತಾರೆ. ಆ ತೆಗೆದುಕೊಳ್ಳುವ ಸಮಯದಲ್ಲಿ ಅವರಿಗೆ ಕೇಳ್ತಾರೆ, ಸರ್, ಬ್ಲೈಂಡ್ನೆಸ್ ನಿಮಗೆ ಕುರುಡುತನ ಇದೆ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದಾಗ ಅವರೊಂದು ಮಾತನ್ನು ಹೇಳ್ತಾರೆ, ಸರ್, ದಿಸ್ ಈಸ್ ಪಾರ್ಟ್ ಆಫ್ ಮೈ ಲೈಫ್ ಸರ್. ನಾನು ಕರ್ಸ್ ಮಾಡಬಾರ್ದು ದೇವರಿಗೆ, ಬಿಕಾಸ್ ಐ ಆಮ್ ಎ ಪೋಯೆಟ್, ಐ ಆಮ್ ಡೂಯಿಂಗ್ ಎವ್ರಿಥಿಂಗ್. ಆರ್ಡಿನರಿ ಪರ್ಸನ್ ಏನು ಮಾಡ್ತಾನೋ ನಾನು ಕೂಡ ಎಲ್ಲ ಮಾಡ್ತಾಯಿದ್ದೀನಿ. ದೇವರು ನನ್ನ ಕಣ್ಣನ್ನು ತಗೊಂಡಿರ್ಬೋದು, ಆದರೆ ಎಷ್ಟು ನಾಲೆಡ್ಜ್ ಕೊಟ್ಟಿದ್ದಾನೆ ಅಂದರೆ ಇವತ್ತು ನೀವು ನನ್ನ ಇಂಟ್ರೂ ಮಾಡ್ತಾಯಿದ್ದೀರಾ ಅಂತ. ನೋಡಿ, ಆ್ಯನ್ ಆರ್ಟಿಸ್ಟ್ ಮಸ್ಟ್ ಫೀಲ್ ದಿಸ್ ಮೋರ್ ಇಂಟೆನ್ಸಲಿ ಆಲ್ ದಟ್ ಹ್ಯಾಪನ್ಸ್ ಟು ಅಸ್. ಯಾವುದ್ಯಾವುದು? ಇನ್ಕ್ಲೂಡಿಂಗ್ ಹ್ಯುಮಿಲಿಯೇಷನ್. ನಿಮ್ಗೆ ಯಾರಾದರೂ ಅವಮಾನ ಮಾಡ್ತಾಯಿದ್ರೆ ಅದು ಕೂಡ ಯಾವುದೋ ಒಂದು ಉದ್ದೇಶಕ್ಕಾಗಿ ದೇವರು ಮಾಡಿಸ್ತಾ ಇರ್ತಾನೆ. ಅವರ ಮಿಸ್ಫಾರ್ಚ್ಯೂನ್. ಹ್ಯುಮಿಲೇಷನ್ ಅಂದರೆ ಅರ್ಥ ಆಯ್ತಲ್ವಾ? ಹ್ಯುಮಿಲೇಷನ್ ಅಂದರೆ ಅವಮಾನ ಅಂತ. ನೋಡಿ, ಇದು ಒಂದು ಲೆವೆಲಿನ ಅವಮಾನ ಇದು, ಆಯಿತಾ? ಎಂಬ್ಯಾರಸ್ಮೆಂಟ್ ಅಂತ ಹೇಳಿದರೆ ಇನ್ನೂ ಟಾಪ್ ಲೆವೆಲಿಂದದು. ಮಿಸ್ಫಾರ್ಚೂನ್ ಅಂದರೆ ಬ್ಯಾಡ್ ಲಕ್ ಅಂತ. ಜೀವನದಲ್ಲಿ ಬರೀ ಸಹಾಯ ಅಂತ ಸುಮ್ಮನೆ ಮಾಡ್ತಾನೆ ಇರ್ತೀರ, ಅಥವಾ ಒಳ್ಳೆ ಕೆಲಸವನ್ನು ದಾನ ಧರ್ಮ ಮಾಡ್ತಾನೆ ಇರ್ತೀರ. ಆದರೆ ನಿಮ್ಮ ಬ್ಯಾಡ್ ಲಕ್ಕು ನೀವು ಏನು ಮಾಡಿದರೂ ನಿಮ್ಮ ಜೊತೆ ಒಳ್ಳೆಯದೇ ಆಗ್ತಾಯಿರಲ್ಲ. ಲಾಟ್ರಿ ತಗೊಂತಾನೆ ಇರ್ತೀರ, ಒಂದಿನೂ ಲಾಟ್ರಿ ಹೊಡಿತಾನೆ ಇರಲ್ಲ. ಯಾವನು ಫಸ್ಟ್ ಸಲ ತಗೊಂಡಿರ್ತಾನೆ ಅವನಿಗೆ ಲಾಟ್ರಿ ಹೊಡೆದಿರುತ್ತೆ. ಅಂದರೆ ಜಾರ್ಜ್ ಲೂಯಿಸ್ ಬಾರ್ಗ್ಸ್ ಏನು ಹೇಳ್ತಾನೆ ಅಂದರೆ, ಆಲ್ ದಟ್ ಹ್ಯಾಪನ್ಸ್ ಟು ಅಸ್ ಇನ್ಕ್ಲೂಡಿಂಗ್ ಹ್ಯುಮಿಲಿಯೇಷನ್. ಟೀಚರ್ ಕ್ಲಾಸ್ ರೂಮಲ್ಲಿದ್ದು ನಿಮಗೆ ಅವಮಾನ ಮಾಡ್ತಾಯಿರ್ತಾರೆ. ಎದಳಲೆ ಮೇಲೆ ಹಂದಿ ಅಂತವನೇ, ಓದಲ್ಲ ಮಾಡಲ್ಲ, ಮನೆಗೂ ಭಾರ, ಕಾಲೇಜಿಗೂ ಭಾರ, ದೇಶಕ್ಕೂ ಭಾರ ಕಣವನೇನೋ ಅಂತ. ಹಾಗಂತ ಹೇಳಿ ಸುಸೈಡ್ ಮಾಡ್ಕೊಂಡ್ರೆ ಜೀವ ನಿಮ್ಮ ಟೀಚರಿಂದಲ್ಲೋ ಹೋಗೋದು ನಿಂದು, ಹೌದಲ್ವಾ? ಆದರೆ ಇಲ್ಲಿ ಇವ್ರು ಏನು ಹೇಳ್ತಾರೆ ಅಂದರೆ, ದಟ್ ಹ್ಯುಮಿಲಿಯೇಷನ್, ನೀನೇನಾದರೂ ಅವತ್ತು ಪಾಸಿಟಿವ್ ಆಗಿ ತಗೊಂಡು, ಹೌದಲ್ವಾ, ನನ್ನ ತಂದೆ ತಾಯಿಗೂ ನಾನು ಭಾರ ಆಗಿಬಿಟ್ಟಿದ್ದೀನಿ, ದೇಶಕ್ಕೂ ಭಾರ ಅಂದಮೇಲೆ
ಕುಂತು ಓದಿ ದೇಶಕ್ಕೆ ನಾನು ಒಳ್ಳೆಯ ಪ್ರಜೆ ಆಗಬೇಕು, ನಾನು ನನ್ನ ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ಮನೆಗೆ ಒಬ್ಬ ಒಳ್ಳೆಯ ಮಗನಾಗಬೇಕು ಅಂತ ಅವತ್ತು ಡಿಸೈಡ್ ಮಾಡಿರ್ತಿದ್ರೆ ಹೌದಲ್ವಾ, ಆ ಹ್ಯುಮಿಲಿಯೇಷನ್ ಕೂಡ ಒಂದು ರಿಸೋರ್ಸ್ ಆಗಿ ನಿನಗೆ ಬಳಕೆಯಾಗೋದು. ಆ್ಯಂಡ್ ಅವರ್ ಎಂಬಾರಸ್ಮೆಂಟ್ ಆಲ್ ಈಸ್ ಗಿವನ್ ಟು ಅಸ್ ಆ್ಯಸ್ ಎ ರಾ ಮೆಟೀರಿಯಲ್. ಒಂದು ಇಂಡಸ್ಟ್ರಿ, ಒಂದು ಕಾರ್ಖಾನೆಯಲ್ಲಿ ಹೇಗೆ ಒಂದು ಮಡಿಕೆ ಮಾಡಬೇಕು ಅಂದರೆ ಅದಕ್ಕೆ ರಾ ಮೆಟೀರಿಯಲ್ ಬೇಕೋ, ಹಾಗೆ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ವಿ ನೀಡ್ ಹ್ಯುಮಿಲಿಯೇಷನ್, ವಿ ನೀಡ್ ಮಿಸ್ಫಾರ್ಚ್ಯೂನ್, ವಿ ನೀಡ್ ಎಂಬ್ಯಾರಸ್ಮೆಂಟ್. ಆಲ್ ಈಸ್ ಗಿವನ್ ಟು ಅಸ್ ಆ್ಯಸ್ ಎ ರಾ ಮೆಟೀರಿಯಲ್. ಕಚ್ಚಾ ವಸ್ತುವಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಮಕ್ಕಳೇ. ಪಾಸಿಟಿವ್ ಆಗಿ ತಗೊಳ್ಳಿ ತಂದೆ ತಾಯಿ ಬೈದಿದ್ದನ್ನು ಆ್ಯಸ್ ಕ್ಲೇ, ಸೋ ದಟ್ ವಿ ಮೇ ಶೇಪ್ ಅವರ್ ಲೈಫ್, ಅಂದರೆ ಆರ್ಟ್ ಅಂತ. ಧನ್ಯವಾದಗಳು. ನಿಮ್ಮ ಒಂದು ಇದರ ಮೇಲೆಗೆ ಈ ಒಂದು ಪ್ರಶ್ನೆನ ಅಪ್ಲೋಡ್ ಮಾಡಿರುವಂಥದ್ದು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.